ಸ್ನೇಹಿತರೆ ನಮಸ್ಕಾರ. ಇವರು ನಾರಾಯಣ ಅಂತ ದೇವಂಗಿಯವರು. ಇವರು ಸುಮಾರೊಂದು 20-25 ವರ್ಷದಿಂದ ಈ ಕಸಬನ್ನು ಮಾಡ್ಕೊಬರ್ತಿದ್ದಾರೆ. ಇದಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಮಂಡಾಳೆ ಕಟ್ಟೋದು ಅಂತ ಹೇಳ್ತಾರೆ. ಮಂಡೆ ಹಾಳಲ್ಲ, ಮಂಡಾಳೆ, ತಲೆ ಟೊಪ್ಪಿ ಅಂತ ಕರೀತಾರೆ. ಇದನ್ನು ನಮ್ಮ ದೇವಂಗಿ ನಾರಾಯಣವರು ಒಂದು 20-25 ವರ್ಷದಿಂದ ನಡ್ಸ್ಕೊಬರ್ತಾ ಇರ್ತಾರೆ. 20-25 ವರ್ಷದಿಂದ ನಡ್ಸ್ಕೊಬರ್ತಿರ್ತಾರೆ. ನಾರಾಯಣ ಅವರೇ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದನ್ನು ನೀವು ಎಲ್ಲಿ ಕಲ್ತ್ರಿ? ಯಾರಿಂದ ನಿಮಗೆ ಈ ವಿದ್ಯೆಯನ್ನು ದಾರೆ ಎರೆದಿರ್ತಾರೆ? ಇಲ್ಲ ಸರ್, ನಾವು ಹುಟ್ಟಿದಿಂದ ಯಾರೋ ಬರೋಕ್ಕಿಲ್ಲ, ಎಲ್ಲರೂ ಮಾಡ್ತಿದ್ರ. ನಾನು ನೋಡಿ ಕಲಿತೆ ಸರ್. ನೀವು ನೋಡಿ ಮಾಡಿದ್ದು? ಯಾರ ಜೊತೆಲೂ ಕೂತಿಲ್ಲ, ಏನಿಲ್ಲ. ನಾನು ಒಬ್ಬನ ಕಸಬು ನಾನೇ ಮಾಡ್ತಿದ್ದೆ. ನಾನು ನಮ್ಮ ತಂಗಿದಿಕ್ಕಳು ವರ್ಷ ಮಕ್ಕಳು, ನಮಗೆ ತಾಯಿ ಇಬ್ಬರು ಮಕ್ಕಳು ಇರ್ತಾನೆ. ನಮ್ಮ ಅಪ್ಪ ತೀರೋದ್ರು. ಅವರಿಂದ ಈ ಕಸಬು ಕಲಿತೆ. ನಾನು ಹಳ್ಳಿ ಕೆಲಸನ ಕಲಿತೆ. ಆಮೇಲೆ ಈ ಡ್ಯೂಟಿ ಮಾಡಕ್ಕೆ ಹಿಡಿದೆ ನಾನು. ಹೌದು ಸರ್, ಅದನ್ನು ಬಿಟ್ಟರೆ ಆಮೇಲೆ ಹಳ್ಳಿ ಕೆಲಸ ಶುರು ಮಾಡಿದೆ ಸರ್. ನೀವು ದಿನಕ್ಕೆ ಎಷ್ಟು ಮಂಡಾಳೆ ಕಟ್ತೀರಾ ನಾರಾಯಣ ಅವರೇ? ರೆಡಿ ಇದ್ರೆ ಸರ್ ಒಂದು 10 ಮಾಡ್ಬೇಕು. 10 ರೆಡಿ ಅಂದರೆ ಏನು ರೆಡಿ ಇರ್ಬೇಕು ನಿಮಗೆ? ರೆಡಿ ಅಂದರೆ ಈ ಹಾಳೆ ತಂದು ನೆನೆಸಿಟ್ಕೊಂಡು ಶುರು ಮಾಡೋದು. 10 ಮಾಡ್ಬೇಕು ಸರ್. ನೀವು ಎಷ್ಟು ರೂಪಾಯಿಗಂತೆ ಮಾರ್ತೀರಾ ಅದು ಒಂದನ? ಈಗ 100-120 ರೂಪಾಯಿ. ಹಳ್ಳಿ ಕಡೆ ಆದ್ರೆ 120 ರೂಪಾಯಿ. ಅಂಗಡಿ ಕೊಡೋ ಅಂತಾರೆ, ಅವ್ರು ಟಾಕ್ ಇಟ್ಕೊಂತಾರಲ್ಲ. ಆಯ್ತು ಸರ್, ಅವ್ರಿಗೆ ಟಾಕ್ ಇಟ್ಕೊಂತಾರಲ್ಲ, ಅದಕ್ಕಾಗಿ 100 ರೂಪಾಯಿ ಕೊಡ್ತೀವಿ. ಈ ಭಾಗದಲ್ಲಿ ನೀವು ಯಾರಿಗೆ ಜಾಸ್ತಿ ಕೊಡ್ತೀರಾ? ಇಲ್ಲಿ ಅಂದರೆ ಯಾರು ಕೇಳ್ತಾರೆ, 100 ರೂಪಾಯಿ ಅಂದರೆ ಯಾರಿಗೆ ಕೊಡ್ತೀವಿ ನಾವು. 100 ರೂಪಾಯಿ ಅಂದರೆ ಯಾರಿಗೆ ಬೇಕಾದ್ರೂ ಕೊಡ್ತೀರಾ? ಈಗ ನೀವು ಒಂದು 100-150 ಮಂಡಾಳಿ ಆರ್ಡ್ರ್ ಬೇಕಂದ್ರೂ ಆರ್ಡ್ರ್ ತಗೋತೀರಾ, ಮಾಡ್ಕೊಡ್ತೀರಾ? ಎಷ್ಟು ದಿನ ಬೇಕಾಗ್ಬೋದು ಆರ್ಡ್ರ್ ತೊಗೊಂಡ್ರೆ? ಒಂದು 150 ಹಾಳೆ ಸರ್. ಈಗ ಒಂದು 200 ರೂಪಾಯಿ ಮಾಡ್ಬೇಕು. 200 ರೂಪಾಯಿ ಮಾಡ್ಬೇಕು ಅಂದರೆ 2-3 ದಿವಸದಲ್ಲಿ ಅಷ್ಟು ಮಾಡಿಕೊಡ್ತೀರಾ? ಯಾರಿಗಾದರೂ ಸ್ವಲ್ಪ ಹೆಚ್ಚು ಕಡಿಮೆ ರೇಟ್ ಹೊಂದಿಸ್ಕೊಡ್ತೀರಾ? 100 ರೂಪಾಯಿ ಅಂದರೆ 100 ರೂಪಾಯಿ ಅಂತ ಅಲ್ಲ, ದೊಡ್ಡ ಮಾಡ್ತಾ ತಗೊಂಡ್ರೆ ಒಂದು 5-10 ರೂಪಾಯಿ ಕಡಿಮೆ ಕೊಡ್ತೀರಾ ನೀವು ಇನ್ನೂ? ಪಾಪ ಇಟ್ಕೊಂಡು ಮಾರ್ಬೇಕಲ್ಲ. ಹೌದು. ಹಂಗಾಗಿ ಈ ವಿದ್ಯೆ ನಿಮ್ಮ ಕೈ ಹಿಡ್ದಂತ ಆಯಿತು. ಈ ವಿದ್ಯೆದು ವೃತ್ತಿ ಬಗ್ಗೆ ನಿಮ್ಮ ಅನಿಸಿಕೆ? ಖುಷಿ ಇದೆಯಾ? ಖುಷಿ ಇದೆ. ಜನಗಳ ಸಹಕಾರ ಇನ್ನೂ ಬೇಕಿದೆ. ಕಡಿಮೆ ಆಯಿತು ಅಂತೀರಾ ಸಹಕಾರ? ಇಲ್ಲ. ಮತ್ತೆ ಏನಂದ್ರೆ ಈಗ ಬೇರೆ ಕಡೆ ಹೋದ್ರೆ ಟಾಕ್ ಇರ್ತದೆ, ಇನ್ನೊಂದು ಕಡೆ ಹೋದ್ರೆ ನಮಗೆ ಸೌಲಭ್ಯ ಉಂಟು. ನಮಗೆ ಸೌಲಭ್ಯ ಇದೆ. ಈಗ ಊರ ಕಡೆ ಎಲ್ಲ ಹೋಗಿ ನಾವು ಕೋಣಂದೂರಿಗೆ ಹೋದ್ರೆ ಈಗ ಇದು ಇಂತಿಷ್ಟು ಜಾಗ ಅಂತ ನಾವು ವಹಿಸ್ಕೊಂಡು ಅಲ್ಲಿಗೆ ದುಡ್ಡು ಕಟ್ಬೋದು. ಮಾಡೋ ಜಾಗಕ್ಕೆ ಈ ದೇವಂಗಿಯಲ್ಲಿ ಅಂಥದ್ದೇನಿಲ್ಲ. ಮತ್ತಿನ್ಯಾಗ ಏನು ಜನಗಳ ಸಹಕಾರ ಇಲ್ಲ ಅಂತೀರಾ? ಇಷ್ಟೊಂದು ಸೌಲಭ್ಯಗಳಿದ್ದು ಕಡಿಮೆ ಅಂತೀರಲ್ಲ. ಮತ್ತೆ ಕೋಣಂದೂರಲ್ಲಿ ದುಡ್ಡು ಕಟ್ಟಬೇಕು, ದೇವಂಗಿಲ್ ಫ್ರೀ ಇದೆ. ಇಲ್ಲ ಸರ್, ಹೇಳೋದೇನು ಗೊತ್ತಾ, ಈಗ ಇಲ್ಲಿ ಊರು ಮನೆ ಅಂತ. ಊರು ಮನೆ ಅಂದ್ರೆ ಸಸಾರ ಅಂತಾರ? ಸಸಾರ ಅಂತಾನೆ. ಹಾಗಾದ್ರೆ ಈಗ ಇಲ್ಲೇ ಬೇಡ ನಮಗೆ. ಆರ್ಗ, ಕೋಣಂದೂರು, ಬಬ್ಬಿ, ನಣಬೂರು, ಆ ಕಡೆ ನಾವು ಹಾಳೆ ವ್ಯಾಪಾರ ಮಾಡ್ತೀರಾ? ಇದು ಹಾಳೆ ಎಲ್ಲಿಂದ ತರ್ತೀರಾ? ತೋಟದಿಂದನಾ ನೀವು? ಇದ್ರ ಬಗ್ಗೆ ಮಹೇಶ್ ಅವರು ಏನಂತೀರಾ? ಈ ನಾರಾಯಣನವ್ರ ಬಗ್ಗೆ ಏನು ಹೇಳ್ತೀರಾ? ಈ ವ್ಯಕ್ತಿ ಹೇಗೆ? ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿನೇ. ನಮ್ಮಲ್ಲಿ ಕೊರೋ ಜನಾಂಗ ಅಂದ್ರೆ 10-20 ಮನೆ ಇತ್ತು, ಈಗ 4 ಮನೆ ಇದೆ. ಅಲ್ಲಿ ಶಂಕರ, ಐಕ, ಗಿಳಿಯ, ಗೌರಿ, ಬೆಳ್ಳಿ ಅವರದ್ದು ನಡ್ಕೊಂಬಂತ ಒಂದು ಗೋಪ ಅವರ ನಡ್ಕೊಂಬಂದಿದ್ದ ನಾರಾಯಣ ಅಂತ ಅಳಿಯ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾನೆ. ಜನಾಂಗ ಇರೋದ್ರಿಂದ ಈ ಹಾಳೆ ಕಟ್ಟೋ ಒಂದು ಕುಸಕುರುಬು ಒಳ್ಳೆ ಒಂದು ಕೆಲಸ. ತುಂಬ ಜನ ಹೆಲ್ಪ್ ಆಗ್ತದೆ. ಒಂದು ರೇಟ್ ಮಾತ್ರ ಒಂದು ಲಿಮಿಟಲ್ಲಿ ಕೊಡಬೇಕು, ಕೊಡ್ತಾ ಇದ್ದಾನೆ. ಎಲ್ಲ ಸಹಕಾರ ಕೊಡಿ. ತುಂಬ ಬಡವ ಅವನು. ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಕಸ್ಬಿಗೆ ನಿಮ್ಮಿಂದ ಏನಾದ್ರು ಧನ ಸಹಾಯ, ನೆರವು ಸಹಕಾರ ಇದೆ? ಮಾಡ್ಕೊಂಡು ಹೋಗ್ಲಿ, ಬಡವ ಮಾಡ್ಕೊಂಡು ಹೋಗ್ಲಿ, ಎಂದಿಗೂ ಸಹಕಾರ ಉಂಟು. ದುಡ್ಡಿನ ಹಾಳು ಮಾಡಬೇಡ, ಸಂಸಾರ ಜೀವನಕ್ಕೆ ಹಾಕ್ಕೊಂಡು ಕಾಪಾಡ್ಕೊಂಡು ಹೋಗಿ. ಹೌದು. ಪೂರ ಎಣ್ಣೆ ಅಂಗಡಿ ಹೋಗಬೇಡ.
ಇಲ್ಲ ಹಾಂ. ನಾರಾಯಣ ಅವರೇ, ನೀವು? ಇಲ್ಲ ಸರ್, ನಮ್ಗೇನು ಗೊತ್ತಾ, ಪೂರಾ ನಾವು ದುಡಿಮೆ ಮಾಡಿದ್ರಲ್ಲೇ ಪೂರಾ ಕುಡಿತೇನೆ ಇದ್ರೆ ನಮ್ಮ ಮನೆ ಸಂಸಾರ ಮನೆ ಸಂಸಾರ ನಡೆಸ್ಬೇಕು, ಕೆಲಸ ಕೊಡ್ಬೇಕು. ಹೌದು. ಪೂರಾ ಕುಡಿತಾನೆ ಇರಲ್ಲ ಸರ್. ಕುಡಿಬಾರ್ದು, ಏನು ಮನೆ ಕೊಟ್ಟು ಕುಡಿಬಾರ್ದು. ದುಡ್ಡು ನಾವು ನೀನು ಕಷ್ಟಪಟ್ಟು ಮಾಡ್ತಾ ಇದೀಯಾ ಜೀವನದಲ್ಲಿ, ಇಂಥ ಒಂದು ಕಲಕಸು ಮಾಡುವಾಗ ₹1 ವೇಸ್ಟ್ ಆಗದೇ ನಿಮ್ಮ ಸಂಸಾರಕ್ಕೆ ಮತ್ತು ಮಕ್ಕಳ ಮರಿಗೆ ಹಾಕಿ ಒಳ್ಳೆ ಕಸು ಮಾಡ್ಕೊಂಡು ಹೋಗು. ಮುಂದೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಮಾತನಾಡಿಸ್ತೀನಿ. ಮಹೇಶ್ ದೇವಂಗಿ. ಧನ್ಯವಾದಗಳು ಮಹೇಶ್ ದೇವಂಗಿ ಅವರೇ. ಧನ್ಯವಾದಗಳು ನಾರಾಯಣ ಅವರೇ. ಸರಿ. ಹಾಂ ಹಾಂ. ಎಲ್ಲ ಹಾಳೆ ಪಾಡು